ರಮೇಶ, ಇದೇನಪ್ಪ ಗ್ಯಾರೇಜ್ ಕೀ ಕೊಟ್ಟು ಬರ್ತೀನಿ ಅಂತ ಹೋದನು ಕಾರಲ್ಲಿ ಬರ್ತಾ ಇದೆಯಾ? ಅಪ್ಪ, ನೀವು ಮನೆಗೆ ಬರ್ತಾ ಇದ್ದೀರಿ ತಾನೆ? ಹೌದು. ಬನ್ನಿ ಕೂತ್ಕೊಳ್ಳಿ, ಎಲ್ಲ ಹೇಳ್ತೇನೆ. ರಮೇಶ, ಗ್ಯಾರೇಜ್ ಕೀನ ದೀನನ್ ಕೈ ಕೊಟ್ಟು ಬರ್ತೀನಿ ಅಂತ ಹೋದನು ಕಾರಲ್ಲಿ ಬರ್ತಾ ಇದೆಯಾ? ಏನಪ್ಪ ಸಮಾಚಾರ? ಅಪ್ಪ, ದೀನ ಕೈಗೆ ಕೀ ಕೊಟ್ಟು ಬರೋಣ ಅಂತಾನೆ ನನ್ನ ಮನೆಯಿಂದ ಹೊರಟಿದ್ದು. ಗ್ಯಾರೇಜಿಗೆ ಹೋಗಿ ಟೂಲ್ ಬಾಕ್ಸ್, ನನ್ನ ಬಟ್ಟೆ ಎಲ್ಲ ತಗೊಂಡು ಆಮೇಲೆ ಕೀ ಕೊಡೋಣ ಅಂತ ನಾನು ಗ್ಯಾರೇಜಿಗೆ ಹೋದೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ನಂದಿನಿ ಬಂದ್ಲು. ವಿಷಯನೆಲ್ಲ ಕೇಳಿ ಅವಳು ತಕ್ಷಣ ನನಗೆ 10 ಲಕ್ಷ ರೂಪಾಯಿ ತಂದು ಕೊಟ್ಲು. ಅದಕ್ಕೆ ದೀನ ಕೈಗೆ ನಾನು ಕೀ ಕೊಡಲಿಲ್ಲ. ಅದರ ಬದಲಾಗಿ ಅವ್ರು ಕೊಟ್ಟಿರೋ ದುಡ್ಡನ್ನು ಕೊಟ್ಟು ಬಂದೆ. ಇನ್ಮೇಲೆ ಗ್ಯಾರೇಜ್ ನಮಗೆ ಸ್ವಂತ ಅಪ್ಪ. ಹೌದಾ? ಕೇಳೋದಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆಯಪ್ಪ. ನೀನು ಕೀ ತೊಗೊಂಡು ಹೊಟ್ಟಾಗ್ಲಿಂದ ನಮ್ಮ ಅರ್ಚನಾ ತುಂಬ ಚಿಂತೆ ಮಾಡ್ತಾ ಇದ್ಲು. ನಾನು ಧೈರ್ಯ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋದೆ. ಮೊದಲು ಈ ವಿಷಯನ ಅರ್ಚನೆಗೆ ಹೇಳಬೇಕು, ಅವಳು ತುಂಬ ಸಂತೋಷ ಪಡ್ತಾಳೆ. ಅಪ್ಪ, ಈ ವಿಷಯನ ನಾನು ಮಧ್ಯಾಹ್ನನೇ ಅರ್ಚನೆಗೆ ಹೇಳಿದ್ದೀನಿ. ಹೌದಾ? ತುಂಬ ಸಂತೋಷಪ್ಪ. ಇನ್ಮೇಲೆ ನಿನಗೆ ಯಾವ ತೊಂದರೆನೂ ಬರೋದಿಲ್ಲ. ಅರ್ಚನಾ, ಅರ್ಚನಾ, ಗ್ಯಾರೇಜ್ ನಮ್ದಾಗೋಯ್ತಂತೆ. ಮಧ್ಯಾಹ್ನ ವಿಷಯ ತಿಳಿಸಿದ್ನಂತಲ್ಲಮ್ಮ. ಈಗ ನೀನು ಸಂತೋಷ ತಾನೆ? ಹೋಗಿ ಕೈಕಾ ತೊಳ್ಕೊಂಡು ಬನ್ನಿ, ಊಟ ಮಾಡೋಣ. ಸರಿ. ಏನೋ ಸಮಸ್ಯೆಗಳೆಲ್ಲ ದೂರ ಆದ್ವು. ತೊಳಮ್ಮ, ಒಂದಷ್ಟು ತರಕಾರಿ ತಂದಿದ್ದೀನಿ, ತಗೋ. ಇದೆಲ್ಲ ನಮಗ್ ಬೇಡ, ತಗೊಂಡೋಗಿ. ಯಾಕಮ್ಮ, ಏನೋ ಒಂಥರ ಮಾತಾಡ್ತಾ ಇದೀಯಾ? ನೀವು ತಂದಿರೋದು ಯಾವುದು ನಮಗ್ ಬೇಡ. ಹೋಗಿ ಅಲ್ಲೇ ಇಲ್ಲಾದ್ರೂ ಕೊಡಿ. ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ನನ್ನ ಮೇಲೆ ಏನಾದ್ರೂ ಕೋಪನಾ? ನಿಮ್ಮೇಲ್ ಕೋಪ ಮಾಡ್ಕೊಳಕ್ಕೆ ನಾನ್ ಯಾರು? ಒಳಗೊಂದು ಹೊರಗೊಂದು ಈ ರೀತಿ ತಾನೇ ನೀವಿರೋದು. ನೀನು ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಈ ಕೋಪಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲಮ್ಮ. ಇಷ್ಟು ದಿನ ನನ್ಗೂ ಕೂಡ ನಿಮ್ ಬಗ್ಗೆ ನಂಬಿಕೆ ಇತ್ತು, ಆದ್ರೆ ಇವತ್ತೇ ಗೊತ್ತಾಗಿದ್ದು ನೀವ್ ಎಲ್ಲಿಗೆ ಹೋಗ್ತೀರಾ, ಏನ್ ಮಾಡ್ತೀರಾ ಅಂತ. ಫಿಟ್ ಗುಂಡಿ ಕ್ಲೀನ್ ಮಾಡೋ ಕೆಲಸ ಗೊತ್ತಾಗೋಯ್ತಾ ಅಂತ? ಇಲ್ಲಮ್ಮ, ನನಗೆ ಬೇರೆ ದಾರಿ ಗೊತ್ತಾಗ್ಲಿಲ್ಲಮ್ಮ. ಅದಕ್ಕೆ ಏನ್ ಬೇರೆ ದಾರಿ ಗೊತ್ತಾಗ್ಲಿಲ್ಲ? ಸುಮ್ನೆ ಏನೇನೋ ಹೇಳಿ ನನ್ಗೆ ಸಮಾಧಾನ ಮಾಡಕ್ ನೋಡ್ಬೇಡಿ. ಇಲ್ಲಮ್ಮ, ನಿನ್ನ ಸಮಾಧಾನ ಮಾಡಕ್ ನಾನು ಹೇಳ್ತಾ ಇಲ್ಲ. ಏನೋ ಸಮಯ ಸಂದರ್ಭ ನನ್ನನ್ನು ಆ ಕೆಲಸ ಮಾಡೋ ಹಾಗೆ ಮಾಡ್ತು. ಸಮಯ ಸಂದರ್ಭ ಏನೇ ಇದ್ರು ಇಂಥ ಕೆಲಸ ಮಾಡೋಕ್ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಾನು ನನ್ ಗಂಡ ನಿಮ್ ಬಗ್ಗೆ ಎಷ್ಟು ನಂಬಿಕೆ ಇಟ್ಕೊಂಡಿದೀವಿ. ನಮ್ಮಿಬ್ರು ಮುಖಕ್ಕೂ ನೀವು ಮಸಿ ಬೆಳೆದ್ ಬಿಟ್ರಿ. ಇಲ್ಲಮ್ಮ, ಅದು ಮಾತಾಡ್ಬೇಡಿ. ಇಷ್ಟು ದಿನ ನೀವು ನಾಟಕ ಆಡಿದೀರಾ, ನಮ್ಮಿಬ್ರು ನೀವು ಯಾಮಾರಿಸಿದೀರಾ. ನೀವೀಗ ಮಾಡ್ತೀರಂತ ನಾನು ಅನ್ಕೊಂಡು ಇರ್ಲಿಲ್ಲ. ಮತ್ತೆ ಅವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದಕ್ಕೆ ನಿಮ್ ಮನ್ಸಾರು ಹೇಗ್ ಬಂತು? ಏನಮ್ಮ ಹೇಳ್ತಾ ಇದೆಯಾ ನೀನು? ನಾಟಕ ಆಡ್ಬೇಡಿ ಅನ್ನಲ್ಲ. ಇವತ್ತು ನೀವು ಯಾರ ಹತ್ರ ಮಾತಾಡ್ ಬಂದ್ರಿ ಅಂತ ನಾನು ಹೇಳ. ನಾನು ಆಸ್ಪತ್ರೆ ಹತ್ರ ಭಾಗ್ಯನ ಹತ್ರ ಮಾತಾಡಿದ್ದು ಗೊತ್ತಾಗೋಗ್ಬಿಟ್ಟಿದ್ಯಲ್ಲ. ಏನ್ ಮಾಡೋದು? ಓಹೋ, ಅದನ್ನ ಮನಸ್ಸಲ್ಲಿಟ್ಕೊಂಡು ಮಾತಾಡ್ತಾ ಇದ್ಯಾ? ಹೌದು, ನಾನು ಭಾಗ್ಯನ ಹತ್ರ ಮಾತಾಡ್ದೆ ಅಂತ ನಿನಗೆ ಯಾರಮ್ಮ ಹೇಳಿದ್ರು? ಬಾನು ಹೇಳಿದ್ಲು. ಅವಳಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಆಸ್ಪತ್ರೆಗೆ ಹೋಗಿದ್ದಾಳೆ. ಅಲ್ಲಿ ನಿಮ್ಮನ್ನು ನಿಮಗ್ ಸಂಬಂಧಪಟ್ಟವ್ರನ್ನು ನೋಡಿದಾಳೆ. ಇದೇನಾ ನೀವ್ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ? ಅದು ಭಾಗ್ಯನ ಏಟಾಗಿದೆ ಅಂತ ಗೊತ್ತಾದ ತಕ್ಷಣ ನನ್ನ ಮನಸ್ಸು ತಡಿಲಿಲ್ಲಮ್ಮ. ಅದಕ್ಕೆ ನಾನು ಅರ್ಥ ಆಯ್ತು ಬಿಡಿ. ನಾವ್ ಅನ್ಕೊಂಡ ಹಾಗೆಲ್ಲ ನೀವಿಲ್ಲ. ನೀವು ಕೂಡ ಅವರಲ್ಲಿ ಒಬ್ರಾಗಿದ್ದೀರಾ. ಅವ್ರ ಜೊತೆ ಸೇರ್ಕೊಂಡು ನನ್ ಗಂಡ ದುಡಿಮೇಲೆ ಅನ್ನ ತಿಂತಾ ಇದ್ದೀರಾ. ಅಮ್ಮ ಅರ್ಚನಾ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲಮ್ಮ. ನಿನಗೋಸ್ಕರ, ನಮ್ಮ ರಮೇಶನ್ಗೋಸ್ಕರ ನಾನು ಅವರಿಬ್ಬರ ಹತ್ರ ಎಷ್ಟು ಜಗಳ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಗೊತ್ತು. ಅಷ್ಟು ನಾಟಕ ಅಂತ ಈಗ ಗೊತ್ತಾಯ್ತು. ನಿಮ್ ಹೆಂಡತಿ ವಾಸು ನಮ್ಮ ಮನೆಗೆ ಸೇರಿಸ್ಕೊಂಡಿದ್ರಿಂದ ಕೋಪ ಮಾಡ್ಕೊಂಡು ನೀವು ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ನಿಜ ಅಲ್ಲ. ನನ್ನ
ನನ್ ಗಂಡ ಈಗ ತಾನೇ ಸ್ವಲ್ಪ ಸ್ವಲ್ಪ ಸಂಪಾದನೆ ಮಾಡ್ತಿದ್ದಾರೆ, ಅದಕ್ಕೆ ಈಗ್ಲೇ ಬಂದು ಮನೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ನಾಳೆ ದಿನ ನಿನ್ ತಮ್ಮ ವಾಸು ಬದ್ಲಾಗಿದ್ದಾನಪ್ಪ, ಅವ್ನ್ ನೀನ್ ಸಾಕ್ ಬೆಳ್ಸಿರೋ ಹುಡ್ಗ ಅಲ್ವಪ್ಪ, ಅವನ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಅವ್ರ ಮನ್ಸನ್ನ ಬದ್ಲಾಯಿಸಿ ಆಮೇಲೆ ಸಂಚ್ ಮಾಡಿ ನೀವೆಲ್ರೂ ಸೇರ್ಕೊಂಡು ನನ್ ಗಂಡ ಸಂಪಾದನೆ ಮಾಡಿದ್ನೆಲ್ಲ ಲಪ್ಟಾಯಿಸ್ಬೇಕು ಅಂತ 3 ಜನರು ಸೇರಿ ಪ್ಲಾನ್ ಮಾಡಿದೀರಾ. ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಮ್ಮ, ನನಗೆ ತುಂಬಾ ನೋವಾಗುತ್ತೆ. ಸತ್ಯವಾಗ್ಲೂ ನಾನು ಅಂಥವನಲ್ಲಮ್ಮ. ಮಾತಾಡ್ಬೇಡಿ. ಭಾನು ಬಂದ್ ಹೇಳಿದ ಕೂಡ್ಲೆ ನನ್ ರಕ್ತ ಕುದೀತಾ ಇತ್ತು. ಹೀಗೆಲ್ಲ ನಾಟಕ ಮಾಡಿ ವೇಷ ಹಾಕೊಂಡು ಮಗನ್ ದುಡ್ಮೇಲೆ ಲಪ್ಟಾಯಿಸಕ್ ನೋಡ್ತಿದ್ದೀರಲ್ಲ, ನಿಮ್ದು ಒಂದು ಜನ್ಮನ. ಅರ್ಚನಾ, ರಮೇಶ, ನೀವು ಸುಮ್ಮನಿರಪ್ಪ. ಯಾರ ಹತ್ರ ಏನ್ ಮಾತಾಡ್ತಾ ಇದೀಯಾ? ನಿನ್ ನಾಳೆಗೆ ತುಂಬಾ ಉದ್ದ ಆಗ್ತಾ ಇದೆ. ವಯಸ್ಸಲ್ಲಿ ದೊಡ್ಡವರು ಮಾವ ಅನ್ನೋ ಮರ್ಯಾದಿಲ್ದೆ ಮಾತಾಡ್ತಿದ್ಯಲ್ಲ. ರಮೇಶ, ನೀವು ಸುಮ್ಮನಿರಪ್ಪ. ಮೊದ್ಲು ಇವ್ರ ಹತ್ರ ಕ್ಷಮೆ ಕೇಳೋ. ನಾನ್ ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ನಾನ್ ಕ್ಷಮೆ ಕೇಳೋದಿಲ್ಲ. ಅರ್ಚನಾ, ಮರ್ಯಾದೆಯಿಂದ ಕ್ಷಮೆ ಕೇಳೋ. ನೋಡಿ, ಏನ್ ನಡೀತು ಅಂತ ಸಂಪೂರ್ಣವಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡಿ. ಇವ್ರೆಂತ ಘನಕಾರ್ಯ ಮಾಡ್ಬಿಟ್ಟು ಬಂದಿದ್ದಾರೆ ಅಂತ ನಿಮಗ್ ಗೊತ್ತಾ? ಏನ್ ಬೇಕಾದ್ರೂ ನಡೆದಿರ್ಲಿ, ಇವ್ರು ಎಂತ ಕಾರ್ಯ ಬೇಕಾದ್ರೂ ಮಾಡ್ಕೊಂಡು ಬಂದಿರ್ಲಿ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನೀನು ಇವ್ರ ಹತ್ರ ಮಾತಾಡಿದ ತಪ್ಪು. ಮೊದಲು ಇವ್ರ ಹತ್ರ ಕ್ಷಮೆ ಕೇಳು. ರಮೇಶ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬರೋದು ಬೇಡ. ಅರ್ಚನಾ ಹೇಳಿದ್ರಲ್ಲಿ ತಪ್ಪೇನಿಲ್ಲಪ್ಪ, ತಪ್ಪೆಲ್ಲ ನಂದೇಪ್ಪ. ಅಪ್ಪ, ನೀವೇನು ಮಾತಾಡ್ಬೇಡಿ, ಸುಮ್ನೆ ರೀ. ನೋಡು, ಇವ್ರು ಎಂತ ಕೆಲಸ ಮಾಡ್ಕೊಂಡು ಬಂದಿದ್ರು ಪರವಾಗಿಲ್ಲ, ಆದ್ರೆ ನೀನು ಇವ್ರಿಗೆ ಇಂಥ ಮಾತುಗಳನ್ನೆಲ್ಲ ಆಡಬಾರ್ದಾಗಿತ್ತು. ಈಗೇನು ನೀನು ಇವ್ರ ಹತ್ರ ಕ್ಷಮೆ ಕೇಳ್ತೀಯೋ ಇಲ್ವೋ? ಕೇಳೋದಿಲ್ಲ. ಇವ್ರು ಎಂತ ಕೆಲಸ ಮಾಡಿ ಬಂದಿದ್ದಾರೆ ಅಂತ ನಿಮಗ್ ಗೊತ್ತಿಲ್ಲ. ಇವ್ರ ಹೆಂಡತಿನ ಮಗನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಇಲ್ಲ, ಖಂಡಿತ ನಮ್ಮಪ್ಪ ಆ ರೀತಿ ಮಾಡಿರಲ್ಲ. ನಿನ್ನ ಹತ್ರ ಯಾರೋ ಸುಳ್ಳು ಹೇಳಿದ್ದಾರೆ. ಇಲ್ಲಪ್ಪ ರಮೇಶ, ಅರ್ಚನಾ ಹೇಳಿದ್ದು ಸತ್ಯ. ನಾನು ಭಾಗ್ಯ ನೋಡಿ ಮಾತಾಡ್ಸ್ಕೊಂಡ್ ಬಂದಪ್ಪ. ಈಗ ಗೊತ್ತಾಯ್ತಾ ನಾನು ಯಾಕೆ ಹಾಗೆ ಮಾತಾಡ್ದೆ ಅಂತ? ಇವ್ರೇನೋ ದುರುದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ. ಇವ್ರ ಹೆಂಡತಿ, ಇವ್ರ ಮಗ, ಇವ್ರು 3 ಜನನು ಸೇರ್ಕೊಂಡು ನಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಮತ್ತೆ ನಮ್ಮನ್ನ ಬೀದಿ ನಿಲ್ಲಿಸ್ತಾರೆ. ಅರ್ಚನಾ, ಎಂಥ ಮಾತು ಹೇಳ್ಬಿಟ್ಟಿ ಅಮ್ಮ. ರಮೇಶ, ನಾನು ಭಾಗ್ಯ ನೋಡಕ್ ಹೋಗಿದ್ ನಿಜ, ಆದ್ರೆ ಎಂಥ ಸಂದರ್ಭದಲ್ಲಿ ಹೋದೆ ಅಂತ ನಿನಗೆ ಗೊತ್ತಾ? ಕೇಳಿಸ್ಕೊಂಡಿಯಲ್ಲ? ಎಂತ ಪರಿಸ್ಥಿತಿಯಲ್ಲಿ ಇವ್ರು ಅವ್ರನ್ನ ಹೋಗಿ ನೋಡಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಏನ್ರಿ ಮಾತಾಡ್ತಿದ್ದೀರಾ ನೀವು? ನಮ್ಗೆ ಆಗ್ತಿರೋರ್ಗೆ ಏಟ್ ಬಿದ್ರೆ ಏನಂತೆ, ಪ್ರಾಣ ಹೋದ್ರೆ ಏನಂತೆ? ಇವ್ರು ಯಾಕೆ ಹೋಗಿ ನೋಡ್ಬೇಕಾಗಿತ್ತು? ಸುಮ್ನೆ ಬರ್ಬೇಕಾಗಿತ್ತು. ಏನಾಗಿದೆ ಅರ್ಚನಾ ನಿನಗೆ? ಮನುಷ್ಯತ್ವದಿಂದ ನಡ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇದೀಯಾ? ಮನುಷ್ಯತ್ವದಿಂದ ನಡ್ಕೋಬೇಕು. ನನಗೆ ಗೊತ್ತಿರೋ ಹಾಗೆ ಆ ಹೆಂಗ್ಸು ಅವಳ ಮಗ ಮನುಷ್ಯರೇ ಅಲ್ಲ. ಅವಳ ಹತ್ರ ಏನ್ ಮನುಷ್ಯತ್ವದಿಂದ ನಡ್ಕೊಳ್ಳೋದು? ನೋಡು, ನೀನು ಸುಮ್ನೆ ವಾದ ಮಾಡ್ತಾ ಇದೀಯ ಅರ್ಚನಾ. ನನಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ಯಾವ ತಪ್ಪನ್ನು ಮಾಡಿಲ್ಲ. ನೀನು ಇವ್ರ ಹತ್ರ ಹಾಗೆಲ್ಲ ಮಾತಾಡಿದ್ದು ತಪ್ಪು. ಮೊದಲು ಅವ್ರ ಹತ್ರ ಕ್ಷಮೆ ಕೇಳು. ರಮೇಶ, ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬರೋದು ಬೇಡಪ್ಪ. ನಾನು ಭಾಗ್ಯ ನೋಡಕ್ ಹೋಗಿದ್ದು ತಪ್ಪು, ಅದನ್ನು ಕ್ಷಮಿಸೋ ಮನಸ್ಸು ಅರ್ಚನೆಗಿಲ್ಲಪ್ಪ. ಇಷ್ಟ್ರ ಮೇಲೂ ನಾನು ಈ ಮನೇಲಿರೋದು ಸರಿಯಲ್ಲಪ್ಪ. ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದಕ್ಕೆ ನಾನು ಕಾರಣ ಆಗ್ಬಾರ್ದು. ಅಪ್ಪ, ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅವರೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನೀವ್ಯಾಕೆ ತಡಿತೀರಿ? ಹೋಗ್ಲಿ ಬಿಡಿ. ಅರ್ಚನಾ! ರಮೇಶ, ರಮೇಶ, ಯಾಕಪ್ಪ ಅರ್ಚನೆ ಹೊಡೆದ್ಬಿಟ್ಟೆ? ನನ್ನಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದು ಬೇಡ ಅಂತ ತಾನೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು. ಇದನ್ನೇ ಕಾರಣ ಮಾಡಿಕೊಂಡು ನಿನ್ನ ಹೆಂಡತಿ ಹೊಡೆದ್ಬಿಟ್ಟಿಯಲ್ಲೋ. ಮತ್ತಿನ್ನೇನಪ್ಪ, ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಗ ಹೋಗ್ಬೇಡಿ ಮಾವ ಅಂತ ಇವಳೆ ನಿಮ್ಮನ್ನ ತಡಿಬೇಕಿತ್ತು. ಅದನ್ನು ಬಿಟ್ಟು ಹೋದ್ರೆ ಹೋಗ್ಲಿ ಅಂತ ನನ್ನ ಹತ್ರನೇ ಹೇಳ್ತಾ ಇದ್ದಾಳಲ್ಲ. ನಿಮ್ಮನ್ನ ಮನೆ ಬಿಟ್ಟು ಹೋಗಿ ಅಂತ ಯಾರೇ ಹೇಳಿದ್ರು ನಾನು ಅವ್ರನ್ನ ಕ್ಷಮಿಸೋದಿಲ್ಲಪ್ಪ. ರಮೇಶ, ಗಂಡ ಹೆಂಡತಿ ಅಂದರೆ ಹೇಗೆ ಅನ್ಯೋನ್ಯೋ ಬಾಳ್ಬೇಕು ಅಂತ ನಿಮ್ಮಿಬ್ಬರನ್ನೂ ಉದಾಹರಣೆ ಕೊಡ್ತಾ ಇದ್ದೆ. ಆದರೆ ಇವತ್ತು ನನ್ನಿಂದ ಅರ್ಚನಾ ಹೊಡೆದು ಬಿಟ್ಟಿಯಲ್ಲಪ್ಪ. ನೀನು ಮಾಡಿದ ತಪ್ಪು ಕಣೋ. ಅರ್ಚನಾ ಜಾಗದಲ್ಲಿ ನಿಂತು ಯಾರೇ ಯೋಚನೆ ಮಾಡಿದ್ರು ಅರ್ಚನಾ ಹೇಳಿದ್ದು ನ್ಯಾಯ ಅನಿಸುತ್ತಪ್ಪ. ನ್ಯಾಯ ಏನ್ ಬೇಕಾದ್ರೂ ಇರ್ಲಿಯಪ್ಪ, ನೀವು ಈ ಮನೆ ಬಿಟ್ಟು ಹೋಗೋದನ್ನ ನಾನು ಒಪ್ಪೋದಿಲ್ಲ ಅಷ್ಟೇ. ಸರಿಪ್ಪ, ನಾನೀ ಮನೆ ಬಿಟ್ಟು ಹೋಗೋದಿಲ್ಲ.
ಆದರೆ ನಾನು ಈ ಮನೇಲಿ ಇರಬೇಕು ಅಂದರೆ ಅರ್ಚನಾ ಒಪ್ಕೋಬೇಕು. ಅಮ್ಮ ಅರ್ಚನಾ, ನಾನು ಅವ್ರ ಜೊತೆ ಜಗಳ ಮಾಡ್ಕೊಂಡು ಬಂದು ಮತ್ತೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ನೀನು ಅನುಮಾನ ಪಡ್ತಾ ಇದೆಯಮ್ಮ. ಸತ್ಯವಾಗ್ಲೂ ಆ ರೀತಿ ಏನೂ ಇಲ್ಲಮ್ಮ. ನೀನು ಬೇಕಾದ್ರೆ ನೋಡು, ಇನ್ಮೇಲೆ ನಾನು ಅವರಿಬ್ಬರ ಜೊತೆ ಮಾತಾಡೋದಿಲ್ಲ, ಅವ್ರು ನೋಡೋದಿಲ್ಲ, ಅವ್ರ ಜೊತೆ ಸೇರೋದೇ ಇಲ್ಲ. ನನ್ನ ಮಾತು ನಮ್ಮಮ್ಮ. ನೀವು ಹೇಳಿದ್ದನ್ನ ನಡ್ತೇಲಿ ತೋರಿಸಿ, ಹಾಗ ನಂಬ್ತೀನಿ. ಅಪ್ಪ, ಅಳ್ಬಾರ್ದು. ಯಾಕೋ ಅಳ್ತಿದ್ಯಾ? ಅಮ್ಮ ಇಲ್ಲೇ ಇದ್ದೀನಲ್ಲ. ಅಪ್ಪ ಸ್ನಾನ ಮಾಡಕ್ ಹೋಗಿದ್ದಾರೆ, ತಾತ ಹೊರಗಡೆನೆ ಕೂತಿದ್ದಾರೆ. ನೀನ್ ಯಾಕೆ ಅಳ್ತಿದ್ಯಾ? ಅಳ್ಬಾರ್ದು ಚಿನ್ನ. ಬಂದೆ ಇರು. ಯಾಕೋ ಪುಟ್ಟ ಅಳ್ತಿದ್ಯಾ? ಅಳ್ಬಾರ್ದು. ಯಾಕಪ್ಪ? ತಾತ ಹೊರಗಡೆ ಇದ್ದಾರೆ, ಹೋಗೋಣ ಬಾ. ಮಾವ, ಮಗುನ್ ತಗೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ ಮಾವ. ಒಳಗ್ ದೋಸೆ ಮಾಡ್ತಾ ಇದ್ದೀನಿ. ಮಾವ, ಕಡ್ಲೆಕಾಯಿ ಚಟ್ನಿ ಮಾಡಿದೀನಿ. ನಿಮಗ್ ದೋಸೆ ಮಾಡ್ಲಾ ಇಡ್ಲಿ ಮಾಡ್ಲಾ? ಯಾವುದಾದ್ರೂ ಪರವಾಗಿಲ್ಲಮ್ಮ. ಸರಿ, ಹಾಗಾದ್ರೆ ಎರಡೂ ಮಾಡ್ತೀನಿ. ಯಾಳು ಬೇಡ ಕಣೋ, ಯಾಕೆ ಅಳ್ತಿದ್ಯಾ? ಇಲ್ಲಿ ನೋಡು ತಾತನ್ ನೋಡು, ತಾತನ್ನ ಅಲ್ಲಿ ನೋಡು. ಅಪ್ಪ ಬಂದ್ರು ಅಳು ಬೇಡವೋ? ಕಾಫಿ ತಗೊಳ್ಳಿ. ಏನಿದು, ಸ್ನಾನ ಮಾಡಿದ ಸೊಪ್ಪು ಹಾಗೆ ಇದೆಯಲ್ಲ? ಇರಿ. ಅಯ್ಯೋ, ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ? ಕಾಫಿ ತಣ್ಣಗಾಗೋಗಿದ್ಯಾ? ಬಿಸಿ ಮಾಡ್ಕೊಡ್ಲಾ? ಕೊಡಿ. ಬಿಸಿಯಾಗಿದೆ. ಮತ್ತ್ಯಾಕೆ ಕಾಫಿ ಕುಡಿದೆ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಅರ್ಚನಾ. ಆಶ್ಚರ್ಯ ಆಗ್ತಿದ್ಯಾ? ಯಾವಾಗ್ಲೂ ಇದ್ದ ಹಾಗೆ ಈಗ್ಲೂ ಇದ್ದೀನಿ. ಅದಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಇರೋದು. ನಿನ್ನ ರಾತ್ರಿ ಅಷ್ಟೆಲ್ಲ ರಾತ ಅಂತ ನಡೀತು. ನಾನು ಬೇರೆ ನಿನಗೆ ಹೊಡೆದು ಬಿಟ್ಟೆ. ಆದ್ರೆ ನೀನು ಏನು ನಡೆದೇ ಇಲ್ಲ ಅನ್ನೋ ರೀತಿ ನಗ್ನಗ್ತಾ ಸಾಧಾರಣವಾಗಿದೆಯಲ್ಲ. ಸಂಸಾರ ಅಂದ್ರೆ ಹೀಗೇನೆ, ಜಗಳ ಮಾತು ಬಂದೇ ಬರುತ್ತೆ. ಹಾಗಂತ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ವೈರಿಗಳ ತರ ನಡ್ಕೊಳಕ್ಕಾಗತ್ತಾ? ಹಾಗೆ ನಡ್ಕೊಂಡ್ರೆ ಸಂಸಾರ ಚೆನ್ನಾಗಿರುತ್ತಾ? ಮಾವ ಮಾಡಿದ ತಪ್ಪು ಅಂತ ನನ್ಗನ್ನಿಸ್ತು, ಅದಕ್ಕೆ ನಾನು ಹಾಗೆ ಮಾತಾಡ್ದೆ. ನಾನ್ ಮಾಡಿದ ತಪ್ಪು ಅಂತ ನಿಮ್ಗನ್ನಿಸ್ತು, ಅದಕ್ಕೆ ನೀವ್ ನಂಗೆ ಹೊಡೆದ್ರಿ. ಆಮೇಲೆ ಮಾವನೇ ಇನ್ ಮುಂದೆ ಅವ್ರನ್ನ ನೋಡೋದಿಲ್ಲ, ಅವ್ರ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಸಮಸ್ಯೆ ಬಗೆಹರಿತು. ಅರ್ಚನಾ, ನೀನು ನಮಗಿಂತ ಬುದ್ಧಿವಂತಲಮ್ಮ. ರಮೇಶ, ಇಂಥ ಹೆಣ್ಣನ್ನ ಹೆಂಡತಿಯ ಪಡೆಯೋದಿಕ್ಕೆ ನೀನು ಇಲ್ಲ ಇಂಥ ಹೆಣ್ಣನ್ನ ಸೊಸೆಯ ಪಡೆಯೋದಿಕ್ಕೆ ನಾನ್ ಪುಣ್ಯ ಮಾಡಿದ್ದೆ. ಮಾವ ಸಾಕು, ಇಷ್ಟೊದ್ದೆಲ್ಲ ಹೊಗಳ್ಬೇಡಿ. ಸರಿ, ಮಗನ್ ಕೊಡಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಸರಿನಮ್ಮ. ನಿಮ್ಗೂ ತಿಂಡಿ ಕೊಡ್ತೀನಿ ರೀ. ಅರ್ಚನಾ, ನನಗೀಗ ತಿಂಡಿ ಬೇಡ. ನಾನೀಗ ಗ್ಯಾರೇಜ್ಗೆ ಹೋಗಿ 5 ಗಾಡಿಗಳನ್ನ ರೆಡಿ ಮಾಡಬೇಕು. ನೀನು ಮಧ್ಯಾಹ್ನ ಊಟ ತಗೊಂಬ ಅಷ್ಟೇ. ತಗೋ, ಬರ್ತೀನಿ.
ಆಯ್ತು ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ನಲ್ವಾ, ಬರ್ತಾ ಇದ್ದೀನಿ. ಏನೋ ಏನು ತಂದೆ ತಾಯಂದಿರೆ, ಸೋದರ ಸೋದರಿಯರೇ, ನನ್ನ ಹೆಸರು ವಾಸು. ನನಗೆ ವಯಸ್ಸು 32. ನನಗೆ 2 ಕಿವಿಗಳು ಕೇಳಿಸುವುದಿಲ್ಲ, ಮಾತನಾಡಲು ಬರುವುದಿಲ್ಲ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲದ ಅನಾಥ ನಾನು. ನಿಮ್ಮಿಂದ ಆಗುವ ಸಹಾಯ ಮಾಡಿದರೆ ನಾನು ಎಂದೆಂದೂ ನಿಮಗೆ ಋಣಿಯಾಗಿರುತ್ತೇನೆ. ಇಂತಿ ನಿಮ್ಮ ವಾಸು. ದಾನಿಗಳು ಕಿರಣ್ 10 ರೂಪಾಯಿ, ಶಿವು 10 ರೂಪಾಯಿ, ಮಂಜು 20 ರೂಪಾಯಿ. ಡೆಫನ್ ಡಂಬಾ. ನಿನ್ನ ನೋಡ್ತಾ ಇದ್ರೆ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಆ ದೇವ್ರು ಯಾಕೆ ಹಿಂಗ್ ಮಾಡ್ತಾನೋ ಗೊತ್ತಿಲ್ಲ. ಆ ದೇವ್ರಿಗೆ ಸ್ವಲ್ಪನೂ ಕರುಣೆ ಅನ್ನೋದು ಇಲ್ವಾ? ನಿಮ್ಮಂತವ್ರಿಗೆ ತುಂಬಾ ಜನ ಸಹಾಯ ಮಾಡ್ಬೇಕು. ಒಂದ್ ನಿಮಿಷ ಇರಪ್ಪ, ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ. ಆಹಾ, ಇವನು ತುಂಬಾ ದುಡ್ಡಿಟ್ಟವನೇ. ನಾನು ಸುಮ್ಮನೆ ಬರ್ಕೊಟ್ಟಿದ್ದನ್ನ ನಿಜ ಅಂತ ನಂಬಿದ್ದಾನೆ. ನನ್ನ ಮೇಲೆ ಕರುಣೆ ತೋರಿಸಿ 1,000 ರೂಪಾಯಿ ಕೊಟ್ಬಿಟ್ರೆ ಇವತ್ತು ಫುಲ್ ಡೇ ಪಾರಲ್ಲೇ. ಏನಿದು ಚಿಲ್ಲರೆ ಎಣಿಸ್ತಾ ಇದ್ದಾನಲ್ಲ, ಇವನು ಯಾವನೋ ಚಿಲ್ಲರೆ ನನ್ನ ಮಗನೇ ಇರಬೇಕು. ತಗೊಳಪ್ಪ, ಸಂತೋಷದಿಂದ ಏನಾದ್ರೂ ತಿನ್ನು, ಚೆನ್ನಾಗಿರೋ. ಹ್ಯಾಪಿನಾ? ಏನಪ್ಪ, ಏನ್ ಹಂಗ್ ನೋಡ್ತಾ ಇದೀಯಾ? 1 ರೂಪಾಯಿ 100 ಪೈಸೆ ಇದು. ಛೇ, ಮೊದಲೇ ಬೋಣಿನೇ ಹೀಗಾಗೋಯ್ತಲ್ಲ. ಹಿಂಗೆ ಹೋಗಿ ಸುಡ್ಗಾಡಲ್ಲಿ ಮಲಕೋ. ಏ, ಇವ್ನಿಗೆ ಮಾತು ಬರುತ್ತೆ, ಕಿವಿನೂ ಕೇಳಿಸುತ್ತೆ, ಕಣ್ಣು ಕಾಣುತ್ತೆ. ದುಡ್ಡಿಲ್ಲ, ದುಡ್ಡಿಲ್ಲ, ತೋಳಿ ಸರ್. ಇಂಥವ್ರಿಗೆಲ್ಲ ಎಂಕರೇಜ್ಮೆಂಟ್ ಕೊಡಬಾರ್ದು ರೀ. ಕಿವಿ ಕೇಳಲ್ಲ, ಮಾತಾಡಕ್ ಬರಲ್ಲ ಅಂತ ಎಲ್ಲ ಹೇಳ್ತಾರೆ. ಕಷ್ಟಪಟ್ಟು ದುಡ್ಡು ತಿನ್ಬೋದಲ್ವಾ? ಕೈಕಾಲೆಲ್ಲ ಚೆನ್ನಾಗೇ ಇದೆ. ರೈ, ಮನುಷ್ಯ ಅದನ್ನು ದಾನ ಧರ್ಮ ಮಾಡ್ಬೇಕು. ಅದೇ ನಮ್ಮನ್ ಕೊನೆ ತನಕ ತಲೆ ಕಾಯದ್ರಿ. ಅದೇನ್ ಕಾಪಾಡತ್ತೋ, ಅದೇನ್ ತಲೆ ಕಾಯತ್ತೋ, ದೇವ್ರೇ ಕಾಯ್ಬೇಕು. ತಗೊಳಪ್ಪ. ನೋಡಿ ಸೊಮ್ಮೆ, ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಅನ್ಸುತ್ತೆ. ಆದ್ರೆ ನನ್ನ ಹತ್ರ ಚಿಲ್ಲರೆ ಇಲ್ವಲ್ಲಪ್ಪ. ಮುಂದಕ್ಕೆ ಹೋಗು. ತಗೊಳ್ರಿ. ನನ್ನ ಹತ್ರ ದುಡ್ಡಿಲ್ಲ, ತಗೊಳ್ಳಿ. ಒಂದು ಕ್ವಾರ್ಟ್ರಿಗಾದ್ರೂ ದಾರಿ ಆಗುತ್ತೆ ಅಂದ್ಕೊಂಡೆ. ಏನು ಪ್ರಯೋಜನ ಆಗ್ತಿಲ್ವಲ್ಲಪ್ಪ.